ನಮ್ಮ ನಾಡಿನ ಜೀವ ನದಿ ಅಂತ ಕರೆಸ್ಕೊಳ್ಳೋದು ಕಾವೇರಿ ನದಿ. ಆದ್ರೆ ಬರಗಾಲದ ಪರಿಣಾಮವಾಗಿ ಫೆಬ್ರವರಿ ತಿಂಗಳಲ್ಲೇ ಕಾವೇರಿ ಬಹಳ ಕ್ಷೀಣಿಸ್ತಾ ಇದೆ. ಪರಿಣಾಮ ಹತ್ತಾರು ಹಳ್ಳಿಗಳು ಸೇರಿದಂತೆ ಹಲವು ಜಿಲ್ಲೆಗಳು ಕೂಡ ನೀರಿಲ್ಲದೆ ಬಣಗುಡ್ತಾ ಇದೆ. ಜೀವನದಿ ಕಾವೇರಿ ಒಡಲು ಖಾಲಿ ಖಾಲಿ. ಇನ್ನೆರಡು ವಾರಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಕೊಡಗಿನಲ್ಲಿ ಹುಟ್ಟಿ ನಾಡಿನ ಉದ್ದಗಲಕ್ಕೂ ಹರಿದು ರೈತರ ಪಾಲಿಗೆ ವರದಾನವಾಗಿರುವ ಕಾವೇರಿ ನದಿಯ ಒಡಲು ಇದೀಗ ಕೊಡಗಿನಲ್ಲಿಯೇ ಪರಿದಾಗ್ತಾ ಇದೆ. ವರ್ಷದ 4 ತಿಂಗಳು ತುಂಬಿ ಹರಿಯುವ ಕಾವೇರಿಯಲ್ಲಿ ಇದೀಗ ನೀರಿನ ಹರಿವಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಬಾರಿ ಮಳೆ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಕಾವೇರಿ ನದಿ ಜಲಮೂಲಗಳು ಅಲ್ಲಲ್ಲಿ ಬತ್ತಿ ಹೋಗಿವೆ. ಇನ್ನು ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಕಳೆದ 5 ವರ್ಷಗಳ ಅಂಕಿಅಂಶದ ಆಧಾರದ ಮೇಲೆ ಕೊಡಗು ಜಿಲ್ಲೆಯ ಒಟ್ಟು 68 ಗ್ರಾಮಗಳಲ್ಲಿ ಮುಂದಿನ ತಿಂಗಳಲ್ಲಿ ನೀರಿಗೆ ಸಮಸ್ಯೆಯಾಗಬಹುದು ಅಂತ ಜಿಲ್ಲಾಡಳಿತ ಗುರುತಿಸಿದೆ. ಪ್ರಿಪರೇಟರಿ ಆಗಿ ಏನ್ ಮಾಡಿದ್ದೇವೆ, ಲಾಸ್ಟ್ 5 ವರ್ಷದ್ದು ಎಲ್ಲಿ ಈ ತರದ್ದು ಕುಡಿಯುವ ನೀರು ಸಮಸ್ಯೆ ಆಗಿದೆ ಅದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಯಾವ ಕಡೆ ಆಗಬಹುದು ಅಂತ ಅಲ್ಲಿ ಏನು ಪ್ರಿವೆಂಟಿವ್ ಆಕ್ಷನ್ ನಾವು ತಗೋಬೇಕು ಅದನ್ನು ನಾವು ಆಕ್ಷನ್ ಪ್ಲಾನ್ ನಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇನ್ನು ಮಡಿಕೇರಿ ನಗರಸಭೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಮೇ ಅಂತ್ಯದ ತನಕ ಈಗಲೇ ನೀರಿನ ಪೂರೈಕೆ ಮಾಡಬೇಕಿದ್ದು ವಾಟರ್ಗಳ ದುರಸ್ತಿ ಸೇರಿದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರುವ ಮಡಿಕೇರಿ ನಗರಸಭೆ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ಎಚ್ಚರ ವಹಿಸ್ತಾ ಇದೆ. ಈ ವರ್ಷ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ನೀರಿನ ಶೇಖರಣೆ ಕೂಡ ಕಡಿಮೆ ಆಗಿದೆ. ಆ ಹಿನ್ನೆಲೆ ಒಳಗಡೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನಾವು ಫೆಬ್ರವರಿ ಎಂಡಲ್ಲಿ ನಾವು ಕುಂಡಮೇಸ್ತ್ರಿಯಿಂದ ನೀರು ಶಿಫ್ಟ್ ಮಾಡತಕ್ಕಂತ ಕಾರ್ಯವನ್ನು ಮಾಡಿದ್ವಿ. ಆದರೆ ಈ ಸರಿ ಕೂಟುವಳೆನಲ್ಲಿ ನಮಗೆ ಜನವರಿ ಎಂಡಿಗೆ ಕಮ್ಮಿ ಆದ್ರಿಂದ ನೀರಿನ ಶಿಫ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಒಟ್ನಲ್ಲಿ ಕಾವೇರಿ ತವರು ಕೊಡಗಿನಲ್ಲೇ ನದಿಯ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಹಾಹಾಕಾರ ಉಂಟಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.